ಧರ್ಮ ಜಾತಿ ಸೂಚಕವಲ್ಲ, ನೀತಿ ಸೂಚಕವಾದದ್ದು. ಹೀಗೆ ನಡೆಯಬೇಕು ಅಂತಕ್ಕಂಥ ನಿಯಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಧರ್ಮದ ಮೂಲ ಉದ್ದೇಶ. ಈ ಧರ್ಮ ಯಾವ ಜಾತಿಗೆ ಸೇರಿದವನಾಗಿರಲಿ ಮಾನವೀಯ ಧರ್ಮ, ಮನುಷ್ಯ ಧರ್ಮ ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಆ ಧರ್ಮವನ್ನ ನಾವು ಪರಿಪಾಲನೆ ಮಾಡುತ್ತಾ ನಾವು ಅದರ ನೆರಳಿನಲ್ಲಿ ಬಾಳಬೇಕು, ಬದುಕಬೇಕು. पंचदशोऽध्यायः। श्रीभगवानुवाच ऊर्ध्वमूलमधः शाखम् अश्वत्थं प्राहुरव्ययं छन्दांसि यस्य पर्णानि यस्तं वेद स वेदविता। बिस्मिल्लाहिर्रहमानिर्रहीम। सूरतुल फातिहा मक्किया। बिस्मिल्लाहिर्रहमानिर्रहीम। ಅದ್ರ ಗುಣಲಬ್ಧ ಎಷ್ಟು ಬಂತಪ್ಪ ಅಂದ್ರೆ 742. 16 ಪ್ಲಸ್ 2 ಕಂದುಕೇನ ಕ್ರೀಡಂತಿ. ಬಾಲಕ ಇಲ್ಲಿ ಬಹುವಚನ ಬರ್ತದೆ. ಬಾಲಹ ಬಾಲೋ ಬಾಲಾಹ ಅಂತ ನಡೀತು. ಬಾಲಾಹ ಅಂದ್ರೆ ಮಕ್ಕಳು. 3x ಮೈನಸ್ y ಈಸ್ ಈಕ್ವಲ್ ಟು 3 ಇದೆ. ನಮಗೆ ಬೇಕಾಗಿರೋದು ಈಗ x ಅನ್ನು ಕಂಡುಹಿಡಿಬೇಕಿಲ್ಲಿ. ಹಾಗಾಗಿ x ಅನ್ನ ನಾವು ಇಲ್ಲೇ ಇಟ್ಕೊಂಡ್ರೆ ಈ ಮೈನಸ್ y ಅನ್ನ ಈ ಕಡೆ ತೆಗೆದುಕೊಂಡು ಹೋದ್ರೆ ಮೈನಸ್ y ಇಸ್ 3x ಈಸ್ ಈಕ್ವಲ್ ಟು 3 ಮೈನಸ್ y ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ y. ಬೆಂಕಿ ಉರಿಯೋದಕ್ಕೆ ಏನು ಬೇಕೋ ಆಕ್ಸಿಜನ್ ಬೇಕಲ್ವಾ. ಈ ಮೆಗ್ನೀಷಿಯಂ ಪಟ್ಟಿ ಉರಿಯೋದಕ್ಕೂ ಕೂಡ ಏನು ಬೇಕಾಗುತ್ತೆ, ಆಕ್ಸಿಜನ್ ಬೇಕಾಗುತ್ತೆ, ಅಂದರೆ ಆಮ್ಲಜನಕ ಬೇಕಾಗುತ್ತೆ. पूज्याय
ನಾವು ಬಾಳಬೇಕು, ಬದುಕಬೇಕು. ಅಷ್ಟೇ ಅಲ್ಲ, ಬೇರೆಯವರು ಬಾಳುವುದಕ್ಕೂ ಬೇರೆಯವರು ಬದುಕುವುದಕ್ಕೂ ನಮ್ಮ ಕೈಲಾಗಿರ್ತಕ್ಕಂಥದ್ದು ಸ್ವಭಾವದಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ, ಬುದ್ಧಿಯಿಂದ ಮತ್ತೊಬ್ಬರಿಗೆ ಸಹಿತ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಮಾನವ ಧರ್ಮದ ಮೂಲ ಉದ್ದೇಶ. ಒಂದು ಸ್ಥಳ ಇರ್ತಕ್ಕಂಥದ್ದು ಈ ಉಪದೇಶವನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಇರ್ತಕ್ಕಂಥದ್ದು.